ಹಾಯ್ ಎಲ್ರಿಗೂ ನಮಸ್ಕಾರ. ಮುಸ್ಲಿಂ ಸ್ಟೈಲಲ್ಲಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಈ ಥರ ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನಾನು ಒಂದು 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಅದರ ಅಳತೆ ಪ್ರಕಾರ ರೈಸ್ನ ಅಂದರೆ ವಾಟರ್ನ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೋತಿದ್ದೀನಿ. ಒಂದು 5ರಿಂದ 6 ಗ್ಲಾಸಷ್ಟು ನೀರನ್ನ ಹಾಕೋತೀನಿ. ಈ ಥರ ಸಪ್ರೇಟ್ ಪಾತ್ರೆಯಲ್ಲಿ ರೈಸ್ನ ಮಾಡಿಟ್ಕೊಳ್ಳಿ, ಯಾಕಂದರೆ ಆವಾಗ ರೈಸ್ ಕೂಡ ಚೆನ್ನಾಗಾಗುತ್ತೆ. ಒಂದು 90% ಅಷ್ಟೇ ನಾವು ರೈಸ್ನ ಇದ್ರ ಪಾತ್ರೆಯಲ್ಲಿ ಮಾಡಿಟ್ಕೋಬೇಕು. ನಂತರ ಚಿಕನ್ಗೆ ಅದನ್ನು ಮಿಕ್ಸ್ ಮಾಡಿದಾಗ ಇನ್ನು 10% ಅಲ್ಲಿ ಬೇಯಬೇಕು. ಆದ್ದರಿಂದ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಸಪ್ರೇಟ್ ಪಾತ್ರೆಯಲ್ಲಿ ರೈಸ್ನ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಬಾಯ್ಲ್ ಆಗಿರೋ ನೀರಿಗಾದ್ರೂ ಅಕ್ಕಿನ ಹಾಕ್ಕೊಳ್ಳಿ, ಅಥವಾ ಈ ಥರ ಒಟ್ಟಿಗೆ ಹಾಕಿ ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಫ್ಲೇವರ್ಗೆ ಅಂತ ಹೇಳಿ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಕಲರ್ ಬರೋದಕ್ಕೆ ಅಂತ ಹೇಳಿ ಹಾಕ್ಕೊಬೇಕು. ಆಮೇಲೆ ರುಚಿಗೆ ಉಪ್ಪು ಬೇಕು ಅಂದ್ರೂ ರೈಸ್ಗೆ ಕೂಡ ಹಾಕ್ಕೊಬೋದು. ಅಷ್ಟನ್ನು ಹಾಕಿ 90% ಅಷ್ಟು ಅನ್ನನ ಮಾಡಿಕೊಂಡು ಎಕ್ಸ್ಟ್ರಾ ನೀರಿರೋದೆಲ್ಲನೂ ನೀಟಾಗಿ ಬಸ್ದು ಬಿಡಬೇಕು. ಬಸ್ದು ರೈಸ್ನ ಮಾಡಿಟ್ಕೊಳ್ಳಿ. ನಂತರ ಚಿಕನ್ಗೆ ರೆಡಿ ಮಾಡ್ಕೊಳ್ಳೋಣ. ಚಿಕನ್ಗೆ ನಾನಿಲ್ಲ ಅರ್ಧದಿಂದ ಮುಕ್ಕಾಲು ಅಥವಾ 1 kg ಚಿಕನ್ ಏನೋ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಎಣ್ಣೆ ಅಥವಾ ಒಂದು ಫುಲ್ಲು ಚಿಕ್ಕ ಗ್ಲಾಸ್ ಅಷ್ಟು ಎಣ್ಣೆನ ಹಾಕ್ಕೊತೀನಿ. ಅಷ್ಟನ್ನು ಹಾಕ್ಕೊಂಡು ಮಸಾಲೆ ಪದಾರ್ಥನ ಹಾಕ್ಕೊತಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ಸು ಮತ್ತು ಪಲಾವ್ ಎಲೆ ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಖಾರಕ್ಕೆ ಅಂತ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡಿಕೊಂಡು ನಂತರ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತೀನಿ. ಯಾಕಂದರೆ ಚಿಕನ್ಗೆ ಅದು ನೀಟಾಗಿ ಎಲ್ಲ ಹಿಡಿಯೋದ್ರಿಂದ ಅಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಹಾಕ್ಕೊಂಡು ಚೆನ್ನಾಗಿ ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಚಿಕನ್ನ ವಾಶ್ ಮಾಡಿರುವಂಥ ಚಿಕನ್ನ ಅದಕ್ಕೆ ಹಾಕ್ಕೊತಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅದನ್ನು ಕೂಡ ಒಳಗಡೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರು, ಚಿಕನ್ ಅಥವಾ ಮಟನ್ ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಖಾರ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕು, ಆದ್ದರಿಂದ ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಖಾರ ಹಾಕೋತಿದ್ದೀನಿ. ಯಾಕಂದರೆ ಒಳಗಡೆನೇ ಅಕ್ಕಿನ ಹಾಕದೆ ಸಪ್ರೇಟಾಗಿ ಮಿಕ್ಸ್ ಮಾಡೋದ್ರಿಂದ ನಾವಿಲ್ಲಿ ಖಾರನ ನೋಡಿಕೊಂಡು ಹಾಕ್ಕೊಬೇಕು. ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನೂ ಹಾಕ್ಕೊತಿದ್ದೀನಿ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಗರಂ ಮಸಾಲ ಬೇಕಂದ್ರೂ ಕೂಡ ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಕೂಡ ಹಾಕ್ಕೋಬೋದು. ಅಷ್ಟು ಹಾಕ್ಕೊಂಡು ರುಚಿಗೆ ಉಪ್ಪು ಆಲ್ರೆಡಿ ನಾನು ಹಾಕಿ ಹೇಳಿದ್ದೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ಬೇಯೋದಕ್ಕೆ ಬಿಡಿ. ಚಿಕನ್ ಬೇಯ್ದಾಗ ಎಣ್ಣೆ ಬಿಡ್ತಾ ಬರುತ್ತೆ, ಆಗ ಟೊಮೊಟೊನ ಹಾಕ್ಕೊಳ್ಳಿ. ಟೊಮೊಟೊನು ಅದ್ರ ಜೊತೆ ಬೇಯುತ್ತೆ. ನಂತರ ನಿಂಬೆಹಣ್ಣು ರಸನ ಒಂದು ಅರ್ಧ ಹೋಳಷ್ಟು ಯೂಸ್ ಮಾಡಿ. ನೀವು ಚಿಕನ್ ಎಷ್ಟು ಯೂಸ್ ಮಾಡಿರ್ತೀರ ಅದ್ರ ಮೇಲೆ ನಿಂಬೆಹಣ್ಣು ರಸ ಹಾಕ್ಕೊಬೋದು. ಅದನ್ನು ಹಾಕಿ ನಂತರ 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಬೇಕು. 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡ್ರು ಅದು ತುಂಬ ಟೇಸ್ಟ್ ಕೊಡುತ್ತೆ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸೋದಕ್ಕೆ ಬಿಡಬೇಕು. ಚಿಕನ್ ಕೂಡ ಬೇಯಬೇಕು. ನಂತರ ಮೆಂತ್ಯ ಸೊಪ್ಪಿದ್ರೂ ಕೂಡ ಯೂಸ್ ಮಾಡ್ಬೋದು. ಅದಿಲ್ಲ ಅಂದರೆ ಕಸ್ತೂರಿ ಮೇಥಿನ ಹಾಕ್ಕೋಬೋದು. ಕಸ್ತೂರಿ ಮೇಥಿನೂ ಕೂಡ ನಾನು 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ಕೋತಿದ್ದೀನಿ. ಅದು ಹಾಕಿದ್ರೂ ಒಳ್ಳೆ ಫ್ಲೇವರ್ ಬರುತ್ತೆ. ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಕೂಡ ಯೂಸ್ ಮಾಡಿ. ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ, ಆದ್ದರಿಂದ ತುಪ್ಪನ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಚಿಕನ್ ಕೂಡ ಇವಾಗ ಬೆಂದಿದೆ, ಗ್ರೇವಿ ಥರ ಚಿಕನ್ ಬಂದಿದೆ. ಇಷ್ಟು ಆದಮೇಲೆ ನಾನು ಆಲ್ರೆಡಿ ಮುಂಚೆನೇ ಹೇಳ್ದಂಗೆ ರೈಸ್ನ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಈ ಚಿಕನ್ ಗೊಜ್ಜಿಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಆ ರೈಸ್ನ ಪೂರ್ತಿಯಾಗಿ ಇದನ್ನು ಹಾಕ್ಕೊಂಡು
ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಎಲ್ಲ ಮಿಕ್ಸ್ ಆದಮೇಲೆ ಇನ್ನೊಂದು 10% ಅಂದರೆ ಆಲ್ಮೋಸ್ಟ್ ಅನ್ನ ಆಗಿರುತ್ತೆ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ಅದು ದಮ್ ಕಟ್ಟಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇದ್ರ ಮೇಲೆ ಒಂದು ಮಿಕ್ಸ್ ಮಾಡಿ ನೀಟಾಗಿ ಒಂದು ಪ್ಲೇಟ್ನ ಮುಚ್ಚಿ ಯಾವುದಾದ್ರೂ ಒಂದು ಭಾರ ಇರುವಂಥ ಪಾತ್ರೆನ ಅದ್ರ ಮೇಲೆ ಇಡಿ. ಅದ್ರ ಮೇಲೆ ಇಟ್ಟಾಗ ಅದು ದಮ್ ಕಟ್ಟಿದಾಗೆ ಆಗುತ್ತೆ. ಸಿಮ್ಮಲ್ಲೇ ಗ್ಯಾಸ್ನ ಇಡಬೇಕು. ಇಷ್ಟು ಮಾಡಿದ್ರೆ ಮುಸ್ಲಿಂ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ರೆಡಿ ಇರುತ್ತೆ. ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮನೇಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿರುತ್ತೆ. ಆದಷ್ಟು ಬೇಗ ಕೂಡ ಮಾಡ್ಕೋಬೋದು. ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.